ಹಾಯ್ ಎವ್ರಿವನ್. ಇವತ್ತು ನೋಡಿ ನಾನು ಈ ಬೆಡ್ಶೀಟ್ ಹಾಕಿದ್ದೇನೆ ಚೇಂಜ್ ಮಾಡಿ. ನೋಡಿ ಇದು ಮಂಡೇ ನಂದು ಇದೊಂದು ಡ್ಯೂಟಿ, ಎಲ್ಲ ಬೆಡ್ಶೀಟ್ ಚೇಂಜ್ ಮಾಡೋದು. ಇವತ್ತು ಈ ಡಿಸೈನ್ದು ಹಾಕಿದ್ದೇನೆ ನೋಡಿ. ಇದರ ಅಡಿಯಲ್ಲಿರೋ ಕಾಟ್ ಉಂಟಲ್ಲ, ಅಲ್ಲಿ ಕಾಣ್ತದೆ ನೋಡಿ ನಿಮಗೆ ಎದುರುಗಡೆಯಲ್ಲಿ, ಅದು ಕಾಟ್ ಉಂಟಲ್ಲ, ನಮ್ಮದೇ ಕೊಕೊನಟ್ ಟ್ರೀಯಲ್ಲಿ ಮಾಡಿರುವಂಥದ್ದು. ನಂತರ ಈಗ ಪಾತ್ರೆ ತೊಳೆಯುವ ಕಾರ್ಯಕ್ರಮ. ಇದು ನೋಡಿ ಸ್ಕ್ರಬ್ಬರ್, ನಾನು TSS ಇಂದ ತಂದಿರುವಂಥದ್ದು, ಸೂಪರ್ ಮಾರ್ಕೆಟಿಂದ. ಮೊದಲು ಸಿಕ್ತಿತ್ತು, ಸ್ವಲ್ಪ ದಿನದಿಂದ ನನಗೆ ಇದು ಸಿಗಲಿಲ್ಲ ಆಗಿತ್ತು, ಅದಕ್ಕೆ ನಾನು ಬೇರೆ ಯೂಸ್ ಮಾಡ್ತಾಯಿದ್ದೆ. ಇದು ನಾನು ಯಾವಾಗಲೂ ಯೂಸ್ ಮಾಡುವಂಥದ್ದು ಮೊದಲೆಲ್ಲ. ಇದು ತುಂಬ ಈಸಿ, ಮತ್ತು ಎರಡೆರಡು ಬೇಕಂತಿಲ್ಲ ನಮಗೆ. ವಯರ್ ಇದು ಒಂದು ಮತ್ತು ಸ್ಪಾಂಜಿದು ಒಂದೆಲ್ಲ ಬೇಕಂತಿಲ್ಲ. ಇದು ಹೊರಗಿಂದ ವಯರು, ಒಳಗಿಂದ ಸ್ಪಾಂಜ್ ಉಂಟು. ಮತ್ತು ಚೆನ್ನಾಗಿ ನೊರೆ ಬರ್ತದೆ. ಸ್ವಲ್ಪ ಒಂಚೂರು ಸೋಪಿಗೆ ಮುಳುಗಿಸಿದರೆ ಸಾಕು, ಒಳ್ಳೆ ನೊರೆ ಬರ್ತದೆ, ಮತ್ತು ಒಳ್ಳೆ ಕೊಳೆಗೆಲ್ಲ ಹೋಗ್ತದೆ ಚಂದ. ನೋಡಿ ಯಾವ ಥರ ಆಗಿದೆ ಅಂತ. ಈ ಒಂದಿದ್ದರೆ ಸಾಕು, ನಮಗೆಂತ ಇದೆಲ್ಲ ಬೇಕಂತಿಲ್ಲ. ಬೇರೆ ಒಂದೊಂದು ಪಾತ್ರೆಗೆ ಒಂದೊಂದು ಥರದ್ದು ಬೇಕಂತ ಏನಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತದೆ. ಆ ಥರದ್ದು ತುಂಬ ಖುಷಿ ಆಗ್ತದೆ ನೋಡಿ. ಇದು ನೋಡಿ ಯಾವ ಥರ ನೊರೆ ಉಂಟು ನೋಡಿ, ಒಳಗಿಂದ ಸ್ಪಾಂಜ್ ಎಳ್ಕೊಂಡಿರ್ತದೆ ನೊರೆ ಎಲ್ಲ. ಅದು ತೊಳೆಯುವಾಗ ಅದು ಪಾತ್ರೆಗೆ ಇದಾಗ್ತದೆ. ಇನ್ನು ಈಗ ಅನ್ನ ಮಾಡುವ ಕಾರ್ಯಕ್ರಮ. ಅನ್ನ ನೋಡಿ ಆಗ್ತಾ ಇದೆ ಇಲ್ಲಿ. ನಾ ಪಾತ್ರೆ ತೊಳೆದು ಇಲ್ಲಿ ಮರುವಷ್ಟರಲ್ಲಿ ಅನ್ನ ಬೆಂದಿದೆ. ಅದರ ಜೊತೆ ನಾ ಮೊಟ್ಟೆ ಸಹ ಬೇಯಿಸಿದ್ದೇನೆ. ಚೆನ್ನಾಗಿ ಮೊಟ್ಟೆಯನ್ನು ತೊಳೆದು ನೀರಲ್ಲಿ, ನಂತರ ಉಪ್ಪು ಹಾಕಿ, ಇದು ಅನ್ನದ ನೀರಿಗೆ ಉಪ್ಪು ಹಾಕಿ ಅದರ ಜೊತೆ 4 ಮೊಟ್ಟೆ ಹಾಕಿದ್ದೇನೆ ನಾನು. ಚೆನ್ನಾಗಿ ಬೇಯ್ತದೆ ತುಂಬ, ಮತ್ತು ಸಪ್ರೇಟಾಗಿ ಏನು ಬೇಯಿಸಬೇಕಂತ ಇಲ್ಲಲ್ಲ, ಅನ್ನದ ಜೊತೆ ಬೇಯ್ತದೆ. ಇದನ್ನು ಅನ್ನ ಬಗ್ಗಿಸೋದಕ್ಕಿಂತ ಮುಂಚೆ ಮೊಟ್ಟೆಯನ್ನು ತೆಗೆದ್ರೆ ಆಯಿತು. ಅಲ್ಲಿಗೆ ಮೊಟ್ಟೆ ಸಹ ಬೇಯ್ತದೆ, ಅನ್ನ ಸಹ ಬೇಯ್ತದೆ ಒಟ್ಟಿಗೆ. ನಂತರ ಇದಕ್ಕೆ ಸಾಂಬಾರಾಗಿ ನಾನು ಇವತ್ತು ಸೂಪ್ ಮಾಡಿದ್ದೇನೆ, ವೆಜಿಟೇಬಲ್ ಸೂಪ್ ಮಾಡಿದ್ದೇನೆ. ಮಕ್ಕಳು ತರಕಾರಿ ತಿನ್ನೋದಿಲ್ಲ ಅಂಥೇಳಿ ಈ ಥರ ಮಾಡಿಡೋದು. ಇದಕ್ಕೆ ಸ್ವಲ್ಪ ಮ್ಯಾಗಿ ಕ್ಯೂಬ್ಸ್ ಬರ್ತದಲ್ಲ, ಅದು ಹಾಕಿದ್ದೇನೆ, ಮತ್ತು ಸಾಂಬಾರು ಪೌಡ್ರ್ ಹಾಕಿದ್ದೇನೆ. ನಂತರ ತರಕಾರಿ, ಈರುಳ್ಳಿ, ಟೊಮೆಟೊ, ಬಟಾಟೆ, ಬೀನ್ಸ್, ಮತ್ತು ಇದು ಕ್ಯಾರೆಟ್ ಹಾಕಿದ್ದೇನೆ. ಹಸಿಮೆಣಸು ಹೆಚ್ಚಿ ಹಾಕಿದ್ದೇನೆ. ಇದು ಈ ಥರ ಎಲ್ಲ ಮಾಡಿದರೆ ಸ್ವಲ್ಪ ರಸದಲ್ಲಾದರೂ ಅದರ ಇದು ಸತ್ವ ಬಿಟ್ಕೊಳ್ತದಲ್ಲ, ಆಗ ಅನ್ನಕ್ಕೆ ಚೆನ್ನಾಗಾಗ್ತದೆ, ಬೆಳ್ತಿಗೆ ಅನ್ನಕ್ಕೆ. ಇಲ್ಲಾಂದರೆ ತರಕಾರಿ ತಿನ್ನೋದಿಲ್ಲಲ್ಲ. ಇವಳು ನೋಡಿ ಊಟ ಮಾಡುವಾಗ ನೋಡ್ತಾ ಇರೋದು. ಇವತ್ತು ನಮ್ಮ ಓಣಿಯಲ್ಲಿ ನೋಡಿ ಗಣೇಶ ವಿಸರ್ಜನೆ. ಗಣೇಶ ಬಂದಿದೆ ನೋಡಿ, ನಮ್ಮ ಓಣಿದು ಗಣೇಶ. ಇದು ತುಂಬ ಇದರಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಾರೆ. ಇದನ್ನು ಇವತ್ತು ನೀರಿಗೆ ಹಾಕೋದು. ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಎಲ್ಲ. ನೋಡಿ ಇದು ನಮ್ಮ ಲೈಟ್ ಇದಕ್ಕೆ ಕಾಣ್ತಾ ಇಲ್ಲ. ಅದನ್ನು ಬ್ರೈಟ್ನೆಸ್ ಕಮ್ಮಿ ಮಾಡಿದರೆ ನೋಡಿ, ಈಗ ಕಾಣ್ತದೆ ನೋಡಿ, ತುಂಬ ಚೆಂದ ಕಾಣ್ತದೆ. ಮೊದಲೇ ತೆಗಿಬೇಕಿತ್ತು, ಎದುರು ಹೋಗಿ ಅಲ್ಲಿ ಪಟಾಕಿ ಹೊಡಿತಾರಂತ ಹೆದರಿಕೆ ಆಗಿ ನಮ್ಮ ಮನೆಯಿಂದಲೇ ನಾವು ವಿಡಿಯೋ ಮಾಡ್ತಾ ಇದ್ದೇವೆ. ಪಟಾಕಿ ಹೊಡಿತಾರಲ್ಲ, ಇವತ್ತು ಅದನ್ನು ವಿಸರ್ಜನೆ ಮಾಡೋದು. ಕೊಂಡೋಗಿ ಎಲ್ಲ ಮೆರವಣಿಗೆ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ ಅದನ್ನು. ನಮ್ಮ ಪ್ಲಫಿಗೆ ಹೆದರಿಕೆ ಆಗ್ತದೆ, ಅಲ್ಲಿ ಪಟಾಕಿ ಹೊಡೆಯುವಾಗೆಲ್ಲ ಬೊಬ್ಬೆ ಹಾಕ್ತಾಳೆ, ಅದಕ್ಕೆ ನಾವು ಹತ್ತಿರ ಹೋಗೋದಿಲ್ಲ. ಅಲ್ಲಿ ಸೌಂಡೆಲ್ಲ ಉಂಟು, ನಾನು ಮ್ಯೂಟ್ ಮಾಡಿಟ್ಟಿದ್ದೇನೆ. ತುಂಬ ಸೌಂಡ್ ಬರ್ತದೆ ಅದಕ್ಕೆ. ಇದೀಗ ಬ್ರೈಟ್ನೆಸ್ ಇದು ಕಡಿಮೆ ಮಾಡಿದ್ದಕ್ಕೆ ಯಾರು ಜನರು ಕಾಣುತ್ತಾ ಇಲ್ಲ, ಗಣಪತಿ ಅಷ್ಟೇ ಕಾಣ್ತಾ ಉಂಟು. ಮತ್ತು ದೂರ ಇದೆ, ನಾನು ಝೂಮ್ ಮಾಡಿ ತೋರಿಸ್ತಾ ಇರುವಂಥದ್ದು. ಇದು ನೋಡಿ ಅಲ್ಲಿ ಹೋಗ್ತಾ ಇದೆ ನೋಡಿ. ಓಕೆ, ಇವತ್ತಿನ ನನ್ನ ಈ ಬ್ಲಾಗನ್ನು ನಿಲ್ಲಿಸ್ತೇನೆ. ನಿಮಗೆ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಲೈಕ್ ಕೊಡಿ.